ಎಮೋಷನಲ್ ಮೂಮೆಂಟ್ ಯಾರಾದ್ರೂ ಮಾತಾಡಿ, ನಿಮ್ಗೊಂದು ಎಮೋಷನಲ್ ಮೂಮೆಂಟ್ ಹೇಗಿತ್ತು ಅಂತ ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನೀವು ನೋಡ್ತಾ ಹಾಗೆ ಡ್ಯಾನ್ಸ್ ಮಾಡಿದ್ದೀವಿ. ಯಾವ್ದು ಈ ಥರ ಕಾಣ್ತಾ ಇದ್ದೆ. ನನ್ನ ಇನ್ಸ್ಪಿರೇಷನ್ಸ್ ಎಲ್ಲ ನಾನು ಅವ್ರ ಸಿನಿಮಾಗಳು ನೋಡುವಾಗ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ದೆ. ಈಗ ನನ್ನದೇ ಸಿನಿಮಾಗೆ ಇಷ್ಟೊಂದು ಜನ ಬಂದು ಇಷ್ಟೊಂದು ಸಹಾಯ ನೀಡಿದ್ದಾರೆ, ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ. ಇದನ್ನು ನಾನು ಮುಂದೆ ಸಿನಿಮಾಗಳು ಮಾಡ್ತಾ ಕಷ್ಟಪಡ್ತಾ ಅವ್ರಿಗೆ ಆ ಪ್ರೀತಿ ವಾಪಸ್ ತೋರಿಸ್ಬೋದು ಅಂತ ನಾನು ಹೇಳ್ಕೊತೀನಿ. ಸರ್, ಸಿನಿಮಾದಲ್ಲಿ ಪಾತ್ರ ತುಂಬ ಟಾರ್ಚರ್ ಕೊಟ್ಟಿದ್ರು ಅನಿಸುತ್ತೆ. ನಮ್ಮ ಸಿನಿಮಾ ನೋಡೋದು ಅನ್ನಿಸ್ತು. ಮೊದಲೆಲ್ಲ ಅಂದರೆ ಒಂದು ಕಾಲೇಜ್ ಸ್ಟೂಡೆಂಟ್ ಸ್ಟೋರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದು, ಬಟ್ ಸಿನಿಮಾದಲ್ಲಿ ಸೆಂಟಿಮೆಂಟು, ಫೈಟ್ಸು ಮತ್ತು ಸಾಂಗ್ಸ್ ಇದೆಲ್ಲ ತುಂಬ ನಿಮಗೆ ಸಿನಿಮಾ ನೋಡೋದು ನಮಗೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇದೆ. ಅದಕ್ಕೆಲ್ಲ ನಾನು ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳ್ಬೇಕು. ಯಾಕಂದರೆ ಅವರು ಅಷ್ಟು ಅದ್ಭುತವಾದ ಸ್ಕ್ರಿಪ್ಟ್ ಬರೆದಿದ್ದಾರೆ. ಅವರು ಮಾಸ್ತಿಯವರು ಎಷ್ಟೊಂದು ಜನ ತುಂಬ ಕೆಲಸ ಮಾಡಿದ್ದಾರೆ. ಸೊ ಆ ಕಷ್ಟದಿಂದ ನಾನು ನಂದು ಟ್ಯಾಲೆಂಟ್ ತೋರ್ಸೋಕ್ಕಾಗಿದೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅದು ಅಪ್ಪಾಜಿಯವರಿಂದ ಕಲ್ತಿರೋದು ಹಾರ್ಡ್ ವರ್ಕಿಂದ ಏನೋ ಮಾಡ್ಬೋದು ಅಂತ ಅವರಿಗೆಲ್ಲ ಸೇರಿ ಈ ಸಿನಿಮಾದಲ್ಲೂ ಅದೇ ಒಂಥರ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ತೋರಿಸಿದ್ದೀವಿ. ಸರ್, ಯಾರೇ ನಟ ಆದರೂ ಅದರಲ್ಲೂ ಫಸ್ಟ್ ಏನು ಬರ್ತಲ್ಲ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ನಮ್ಮ ತಂದೆಯ ನಿರ್ದೇಶನದಲ್ಲಿ ಮಗ ಡೈರೆಕ್ಟ್ ಮಾಡಿ ಇಷ್ಟೊಂದು ದೊಡ್ಡ ಏನೋ ನಿಮಗೆ ಕೆಲವು ಖುಷಿ ಪಟ್ಟಿರ್ತೀನಿ. ಈ ಮೂಮೆಂಟ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ? ಈ ಮೂಮೆಂಟಲ್ಲಿ ತುಂಬ ಖುಷಿ ಆಗ್ತಾಯಿದೆ ಸರ್, ಅಷ್ಟೇ ಹೇಳ್ಬೋದು. ಸಿನಿಮಾ ನೋಡಿ ದಯವಿಟ್ಟು ಬನ್ನಿ, ಥಿಯೇಟರ್ ನೋಡಿ. ಥಿಯೇಟರ್ ಫುಲ್ ಹೌಸ್ಫುಲ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಊಟಗೆಲ್ಲ ಡ್ಯಾನ್ಸ್ ಮಾಡಿದ್ವಿ, ಪಟಾಕಿಯೆಲ್ಲ ಮಾಡಿದ್ವಿ. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ನಿಮ್ಮ ಎಲ್ಲೆಲ್ಲ ಸಣ್ಣದಾಗಿತ್ತು. ನಾನು ಎಕ್ಸ್ಪೆಕ್ಟ್ ಈ ಸಿನಿಮಾದಲ್ಲಿ ಕೈ ಬರ್ತಾ ಇದೆ. ಅದಕ್ಕೆ ಥ್ಯಾಂಕ್ ಯು ಸರ್ಗೆ ಯಾಕಂದರೆ ನನಗೆ ಯಾವಾಗಲೂ ಹೀಗೆ ಒಂದು ಹೀರೋಗೆ ಅಥವಾ ಒಂದು ಮೇನ್ ಲೀಡ್ಗೆ ಇಷ್ಟು ಒಂದು ಸ್ಕ್ರೀನ್ ಸ್ಪೇಸ್ ಅಥವಾ ಅಷ್ಟು ಪಾತ್ರಕ್ಕೆ ತೂಕ ಅಥವಾ ಫೀಮೇಲ್ ಲೀಡ್ಗೂ ಒಂದಷ್ಟೇ ಅವಕಾಶ ಸಿಗಬೇಕು ಅಂತ ನನ್ನ ಮೊದಲನೇ ಸಿನಿಮಾಗೆ ಈ ಅವಕಾಶ ನನಗೆ ಸಿಕ್ಕಿರೋದು ತುಂಬ ಖುಷಿ ಆಗ್ತಿದೆ. ಅಷ್ಟೇ ಆದರೆ ಈ ಸಿನಿಮಾ ವಿಶೇಷಚೇತನ ಪ್ರತಿಭೆಗಳಿಂದ ಸ್ಫೂರ್ತಿ ಪಡೆದಿರ್ಬೋದು. ಆದರೆ ನನ್ನ ಜೀವನದಲ್ಲಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ಮೇಲೆ ನಿಜವಾಗ್ಲೂ ಅವರ ಬದುಕು ನನಗೆ ಸ್ಫೂರ್ತಿದಾಯಕವಾಗಿದೆ. ಯಾಕಂದರೆ ಏನೇ ಆದರೂ ಕೂಡ ನಾನು ಮುನ್ನುಗ್ತೀನಿ ಅನ್ನೋ ಒಂದು ಛಲ ಅವರಲ್ಲಿದೆ. ಆ ಛಲ ನಾವು ಯೂಶ್ವಲಿ ಚಿಕ್ಕದಕ್ಕೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಅಯ್ಯೋ ಹೆಂಗಾಗುತ್ತಲ್ಲ, ನನಗೆ ಆಗಬೇಕಂತೆಲ್ಲ ನಾವು ದೇವರನ್ನ ಪ್ರಶ್ನಿಸ್ತಾ ಇರ್ತೀವಿ. ಬಟ್ ಇವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ಇವ್ರದ್ದು ನಿಜವಾದ ಗೆಲುವು, ಇವ್ರದ್ದು ನಿಜವಾದ ಜೀವನ. ಇವ್ರನ್ನ ನೋಡಿ ನಿಜವಾಗ್ಲೂ ನಾನು ಮುಂದಕ್ಕೆ ಹೋಗಬೇಕು ಅಂತ ಮಾತು ಕಲ್ತಿದ್ದೀನಿ. ಸೊ ಅವ್ರ ಜೊತೆ ಎಲ್ಲ ಅವಕಾಶ ಸಿಕ್ಕಿರೋದು, ಹಾಗೆ ಸಮರ್ಜಿತ್ ಜೊತೆ ನನ್ನ ಮೊದಲನೇ ಸಿನಿಮಾ ಆಗಿರೋದು ತುಂಬ ಖುಷಿ ಆಗ್ತಿದೆ. ಇವತ್ತು ಇವರು ಸ್ಟೇಜ್ ಮೇಲೆ ಎಲ್ಲರ ಜೊತೆ ಕುಣಿಯೋದು ನೋಡ್ತಾ ಇದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿತ್ತು. ಯಾಕಂದರೆ ಅವರು ನಾನು ಕಷ್ಟಪಟ್ಟಿರೋದನ್ನು ನೋಡಿದ್ದೀನಿ. ಪ್ರತಿಯೊಂದು ಸೀನ್ಗಾಗಿರಲಿ ಅಥವಾ ಪ್ರತಿಯೊಂದು ಫೋಟೋಶೂಟ್ಗಾಗಿರಲಿ ಅಥವಾ ಏನೇ ಆಗಿರಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ನನಗೆ ಆಸೆ ಇದ್ದಿದ್ದು ದೊಡ್ಡ ಪರದೆ ಮೇಲೆ ನಾನು ನೋಡ್ಕೋಬೇಕು ಅಂತ. ಅಷ್ಟೇ ಆದರೆ ರೇಡಿಯೋಗಳಲ್ಲಿ ನನ್ನ ಹಾಡುಗಳನ್ನ ಕೇಳಬೇಕು ಅಂತ, ನನ್ನ ಮೂವಿ ವಿಚಾರವಾಗಿ ಹೀಗೆ ಪ್ರಚಾರ ಮಾಡಬೇಕು ಅಂತ, ಅಥವಾ ಹೊರಗಡೆ ಗೋಡೆಗಳ ಮೇಲೆ ನನ್ನ ಪೋಸ್ಟರ್ಸ್ನ ನೋಡಬೇಕು ಅಂತ ಎಲ್ಲವೂ ನೆರವೇರಿದೆ. ಇವಾಗ ಇದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದು ನಟ ಅಥವಾ ನಟಿಗೆ ಕೇಳೋಕ್ಕಾಗಲ್ಲ. ಜನರ ರಿಯಾಕ್ಷನ್ಸ್ ನಾನು ನೋಡ್ತಾ ಇದ್ದೆ. ಇಷ್ಟು ದಿನ ಚಿಕ್ಕವಳಾಗಿದ್ದಾಗ ಟಿವಿಗಳಲ್ಲಿ ಒಂದು ಸಿನಿಮಾ ನೋಡ್ತಾ ಇದ್ವಿ, ಹಿಂಗೆ ಅದನ್ನೆಲ್ಲ ತಿನ್ಕೊಂಡು ಪೆಪ್ಸಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಬಟ್ ಇವತ್ತು ಆ ಕಡೆ ತಿರ್ಗಿದ್ರೆ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾನಿರೋ ಸೀನ್ಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸಮರಿರೋ ಸೀನಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಒಂದು ಕತೆ ಗೆದ್ದಿದೆ ಅಂತ ಹೇಳ್ಬೋದು. ಕತೆ ಗೆದ್ದಿದೆ ಅಂದರೆ ಸರ್ ಗೆದ್ದಿದ್ದಾರೆ, ನಿರ್ದೇಶನ ಗೆದ್ದಿದೆ, ಹಾಗೆ ವಿಶೇಷಚೇತನ ಕಲಾವಿದರ ಬದುಕು ಗೆದ್ದಿದೆ. ಹಾಗೆ ನಮ್ಮೆಲ್ಲರ ಬದುಕಿಗೂ ಒಂದು ಹಾದಿ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಗೌರಿ ಸಿನಿಮಾಗೆ ಒಂದು ಜಯ ಸಿಗಲಿ ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊತೀನಿ. ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ತೀನಿ. ಸಿನಿಮಾದಲ್ಲಿ ಹೈ ಸೆಂಟಿಮೆಂಟ್ಸ್ ಹೋಗಿದೆ, ಜೊತೆಗೆ ನೀವು ಕೂಡ ನಾನು ನಿನ್ನೆ ಪ್ರೀಮಿಯರ್ ಶೋ ಅಲ್ಲಿ ನೋಡಿದಾಗ ಮೊದಲನೇ ಬಾರಿ ನಾನು ಪ್ರೀಮಿಯರ್ ಶೋ. ಸೊ ಅವಾಗ ತಾಯಿ ಸೆಂಟಿಮೆಂಟ್ ಹಾಡು ನೋಡಿದಾಗ ನನಗೆ ಫಸ್ಟ್ ಆಫ್ ಆಲ್ ನಮ್ಮ ಮೋಸ್ಟ್ ಫೇವ್ರೆಟ್ ಸಿಂಗರ್ ಕೈಲಾಶ್ ಖೇರ್ ಅವರ ವಾಯ್ಸೇ ಒಂಥರ ಮನಮುಟ್ಟುವಂತಿದೆ. ಅದು ಕೇಳಿದಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ನೀವು ಹೇಳಿದಾಗೆ ನನ್ನ ಅಮ್ಮನ ಜೊತೆ ನನಗೆ ತುಂಬ ಬಾಂಧವ್ಯ ಜಾಸ್ತಿ. ಹಾಗಾಗಿ ಯಾರಿಗೆ ಆಗಲಿ
ಕೇಳಿದ ತಕ್ಷಣ ಏನೋ ಒಂದು ಸ್ವಲ್ಪ ಏನೋ ಬೇಜಾರಾಗುತ್ತೋ ಖುಷಿ ಆಗುತ್ತೋ ಅವ್ರ ಸಿಚುವೇಶನ್ಸ್ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾನು ಹೇಳ್ಬೋದು. ಕೇಳಿಸ್ತಿಲ್ಲ. ರಿಯಲ್ ಲೈಫಲ್ಲಿ ಸಿನಿಮಾ ರಿಯಲ್ ಲೈಫಲ್ಲಿ ಆ ಥರ ಆಸೆಗಳಿದೆಯಾ? ತಂಡ ಕಟ್ಟಿ ಆ ಥರ ಒಂದು ಲೈಫ್ ಕೊಡೋದು ಆ ಥರ ಆಸೆಗಳೇನಾದ್ರು ಬ್ಯೂಟಿಫುಲ್. ನಿಜವಾಗ್ಲೂ ಅಂದರೆ ತಂಡ ಅನ್ನೋದಕ್ಕಿಂತ ನನ್ನ ಕೈಯಲ್ಲಿ ಆದಷ್ಟು ನಾನು ಎಲ್ಲರಿಗೂ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಮಗೆ ದೇವ್ರು ಕೊಡೋದೇ ನಾವು ಹಂಚ್ಕೊಳ್ತೀವಿ ಅಂತ. ಹಾಗಾಗಿ ನನ್ನ ಕೈ ನಾನು ಎಷ್ಟು ಆಯಿತು ನಾನು ಅಷ್ಟು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಬಂದು ಗೌರಿ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.